ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಕಾಯುತ್ತಿರುವ ಎಲ್ಲ ನನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೂ ಕೂಡ KPTCL ಮತ್ತು ISCOMಗಳಲ್ಲಿ ಖಾಲಿ ಇರುವ 1492 ಹುದ್ದೆಗಳಿಗೆ ಅಧಿಸೂಚನೆ ಮುಂದಿನ ದಿನಗಳಲ್ಲಿ ಬರುತ್ತೆ. PUC ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿದವರಿಗೆ ಒಂದು ಸುವರ್ಣ ಅವಕಾಶ ಕೂಡ ಸಿಗಬಹುದು. ತಿಂಗಳಿಗೆ 95,000ವರೆಗೂ ಸಿಗುತ್ತೆ. ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಧಿಸೂಚನೆ ಶೀಘ್ರದಲ್ಲಿ ಬರಬಹುದು ಅಂತ ಮಾಹಿತಿ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ಇದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ತೇನೆ. ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಯಾರು ಅರ್ಜಿ ಹಾಕಬಹುದು, ಸಂಬಳ ಎಷ್ಟು, ವಯೋಮಿತಿ, ಪರೀಕ್ಷೆ ಹೇಗಿರುತ್ತದೆ, ಯಾವ ದಾಖಲಾತಿಗಳು ಬೇಕು, ಎಲ್ಲ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದರೆ, KPTCL ಹಾಗೂ ಅದರ ಅಧೀನದಲ್ಲಿರುವ ISCOMಗಳಲ್ಲಿ ಖಾಲಿ ಇರುವ ಕೆಳಗಡೆ ಹುದ್ದೆಗಳು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ 505ಕ್ಕೂ ಹೆಚ್ಚು ಹುದ್ದೆಗಳು ಬರಬಹುದು. ಎಲೆಕ್ಟ್ರಿಕಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲಲ್ಲಿ 28+ ಹುದ್ದೆಗಳು ಬರುತ್ತೆ. ಜೂನಿಯರ್ ಇಂಜಿನಿಯರ್ಗೆ ಎಲೆಕ್ಟ್ರಿಕಲಲ್ಲಿ 570 ಹುದ್ದೆಗಳು ಬರುತ್ತೆ. ಜೂನಿಯರ್ ಅಸಿಸ್ಟೆಂಟ್ಗೆ ನಂತರ ಅಧಿಕೃತವಾಗಿ ತಿಳಿಸಬಹುದು ಅಂತ ಮಾಹಿತಿ ಕೂಡ ಇದೆ ಸ್ನೇಹಿತರೆ. ಇದು ಹುದ್ದೆಗಳ ವಿವರಗಳು ಆಯಿತು. ಎಷ್ಟು ಹುದ್ದೆಗಳು ಬರುತ್ತೆ ಅಂತ ಕೂಡ ಆಗಿತ್ತು ಸ್ನೇಹಿತರೆ. ಇನ್ನು ಮುಂದೆ ನೋಡ್ತಾ ಹೋದ ಯಾರು ಅರ್ಜಿ ಹಾಕಬಹುದು ಅಂತ ನೋಡೋದಾದರೆ, AE ಹುದ್ದೆಗೆ ಎಲೆಕ್ಟ್ರಿಕಲ್ ಅಥವಾ TEE ಅಥವಾ ಸಿವಿಲ್ ಅಲ್ಲಿ BE BTech ಮಾಡಿದವರು ಅರ್ಜಿಗಳನ್ನು, ಅಸಿಸ್ಟೆಂಟ್ ಇಂಜಿನಿಯರ್ಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಎಲೆಕ್ಟ್ರಿಕ್ ಮತ್ತು ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಎಲೆಕ್ಟ್ರಿಕಲ್ ಅಥವಾ ಸಂಬಂಧಿಸಿದ ವಿಭಾಗದಲ್ಲಿ ಡಿಪ್ಲೊಮಾ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ PUC ಅಥವಾ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕುವ ಅವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ. ಕನ್ನಡ ಭಾಷಾ ಜ್ಞಾನ ಕಡ್ಡಾಯವಾಗಿ ಇರುವ ಸಾಧ್ಯತೆ ಹೆಚ್ಚಿರುತ್ತೆ, ಸರಿನಾ. ಇನ್ನು ಇದೀಗ ಎಲ್ಲರಿಗೂ ಮುಖ್ಯವಾದ ವಿಷಯ ಬಂದ್ಬಿಟ್ಟು ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದು ಕುತೂಹಲ ಜಾಸ್ತಿನೇ ಇರುತ್ತೆ. ಅಸಿಸ್ಟೆಂಟ್ ಇಂಜಿನಿಯರ್ಗೆ 78,000ದಿಂದ 95,000ವರೆಗೂ ಸಿಕ್ಕರೆ, ಜೂನಿಯರ್ ಇಂಜಿನಿಯರ್ಗೆ 60,000ದಿಂದ 72,000ವರೆಗೂ ಸಿಗ್ತಾ ಹೋಗುತ್ತೆ. ಜೂನಿಯರ್ ಅಸಿಸ್ಟೆಂಟ್ಗೆ 38,000ದಿಂದ 48,000ವರೆಗೂ ಸ್ಯಾಲ್ರಿ ಸಿಗಬಹುದು. ಅಂದರೆ ಡಿಗ್ರಿ ಮಾಡಿದವರಿಗೆ ಸಂಬಳ, ಉತ್ತಮ ವೇತನ ಸಿಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ವಯೋಮಿತಿ ನಿರೀಕ್ಷಿತವಾಗಿ ಹೀಗಿರಬಹುದು, ಸರಿನಾ. ಇದು ನೋಟಿಫಿಕೇಶನ್ ಅಂದಾಗ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷಗಳು, 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, SC ST ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಮೀಸಲಿಡುತ್ತಾರೆ ಸ್ನೇಹಿತರೆ. ಅಧಿಕೃತ ನೋಟಿಫಿಕೇಶನ್ ಬಂದಾಗ ಅಂತಿಮ ವಯೋಮಿತಿ ನಿಮಗೆ ದೃಢವಾಗಿ ಗೊತ್ತಾಗತ್ತೆ, ಸರಿನಾ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಾ ಹೋಗೋದಾದರೆ, ಎಷ್ಟಿರ್ಬೋದು ಅರ್ಜಿ ಶುಲ್ಕ? ಒಂದು ನಿರೀಕ್ಷೆಯ ಪ್ರಕಾರ ಜನರಲ್ ಮತ್ತು OBCಗೆ 600 ರೂಪಾಯಿ ಇದ್ದರೆ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 150 ರೂಪಾಯಿ ಇರುತ್ತೆ. PWBDಗೆ ಸೇರಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶುಲ್ಕ ವಿನಾಯಿತಿ ಇರುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಅಂತ ನೋಡ್ತಾ ಹೋಗೋದಾದರೆ, ಆಯ್ಕೆ ವಿಧಾನಕ್ಕೆ ಪ್ರಮುಖವಾಗಿ ಲಿಖಿತ ಪರೀಕ್ಷೆ ಇರುತ್ತೆ ಕಡ್ಡಾಯವಾಗಿ, ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಮತ್ತು ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊನೆಯದಾಗಿರುತ್ತೆ. ಲಿಖಿತ ಪರೀಕ್ಷೆಗೆ MCQ ಮಾದರಿಯಲ್ಲಿ ನಡೆಯುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ, ಸರಿನಾ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲ. OMR ಶೀಟ್ನಲ್ಲಿ ಈಗೆಲ್ಲ ಪ್ರಶ್ನೆಗಳು ಕೂಡ ಅದೇ ರೀತಿ ಬರ್ತಾ ಇರುತ್ತೆ. ಇದು ಕೂಡ MCQನಲ್ಲೇ ನಡೆಯುತ್ತೆ ಸ್ನೇಹಿತರೆ, ಸರಿನಾ. ಈ ಅರ್ಜಿ ಯಾವಾಗ ಶುರು ಆಗಬಹುದು ಅಂತ ನೋಡ್ತಾ ಹೋಗೋದಾದರೆ, ನೋಟಿಫಿಕೇಶನ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗತಕ್ಕಂಥ ಸಾಧ್ಯತೆ ಹೆಚ್ಚಿನಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಆನ್ಲೈನ್ ಅಪ್ಲೈ ಮಾಡೋದು ಸೆಪ್ಟೆಂಬರ್ 2026ರಲ್ಲಿ ಶುರು ಆಗ್ಬೋದು. ಎಕ್ಸಾಮ್ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಡೆಯಬಹುದು ಅಂತ ನಿರೀಕ್ಷೆ ಕೂಡ ಹೆಚ್ಚಾಗಿ ಇದೆ ಸ್ನೇಹಿತರೆ, ಸರಿನಾ. ಈಗ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಅಂತ ನೋಡ್ತಾ ಹೋದರೆ, ಎಲೆಕ್ಟ್ರಿಕಲ್ನಲ್ಲಿ ಡಿಪ್ಲೊಮಾ ಮಾಡಿದವರಿಗೆ JEEನಲ್ಲಿ ಉತ್ತಮ ಅವಕಾಶ ಇರುತ್ತೆ. BE ಎಲೆಕ್ಟ್ರಿಕಲ್ ಮತ್ತು TEE AE ಅತ್ಯುತ್ತಮ ಅವಕಾಶ ಇರುತ್ತೆ. PUC ಡಿಗ್ರಿ ಮಾಡಿದವರಿಗೆ ಜೂನಿಯರ್ ಅಸಿಸ್ಟೆಂಟ್ಗೆ ನೋಟಿಫಿಕೇಶನ್ ತಪ್ಪದೆ ಗಮನಿಸಬೇಕು, ಸರಿನಾ. PUC ಅಥವಾ ಡಿಗ್ರಿ ಮಾಡಿದವರಿಗೆ ಜೂನಿಯರ್ ಅಸಿಸ್ಟೆಂಟ್ ಆಗಿ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಷ್ಟು ಈ ಒಂದು KPTCL ಮತ್ತು ISCOMನಲ್ಲಿ ಕರೆಯಬಹುದಂಥ ಮುಂದಿನ ದಿನಗಳಲ್ಲಿ ಕರೆಯಬಹುದಾದ ನೋಟಿಫಿಕೇಷನ್ನ ಒಂದು ಪ್ರಮುಖ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಅವರು ಕೂಡ ಈ ಒಂದು ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಕನ್ನಡದಲ್ಲಿ ಬೇಕಪ್ಪ ಅಂತಂದರೆ ದಯವಿಟ್ಟು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ, ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳಿ ಮುಗಿಸ್ತೇನೆ. ಸಿಗೋಣ ಮುಂದಿನದಲ್ಲಿ, ಬಾಯ್.